ಭವಿಷ್ಯದಲ್ಲಿ ಸಿಕ್ಕಾಪಟ್ಟೆ ಇಳಿಕೆ ಆಗತ್ತಾ ಚಿನ್ನದ ದರ. ಬಂಗಾರ ಪ್ರಿಯರಿಗೆ ಕೆಲವು ದಿನಗಳಲ್ಲಿ ಅಚ್ಚೇ ದಿನ. ಜಗತ್ತಿನಲ್ಲಿ ಸಿಕ್ಕಾಪಟ್ಟೆ ಹೆಚ್ಚಾಗಲಿದೆ ಬಂಗಾರದ ಉತ್ಪಾದನೆ. ಬಂಗಾರ ಪ್ರಿಯರಿಗೆ ಕೆಲವು ದಿನದಲ್ಲಿ ಅಚ್ಚೇ ದಿನ ಬರಲಿದೆ. ಜಗತ್ತಿನಲ್ಲಿ ಸಿಕ್ಕಾಪಟ್ಟೆ ಹೆಚ್ಚಾಗತ್ತಂತೆ ಬಂಗಾರದ ಉತ್ಪಾದನೆ. ಸೊ ಇನ್ನು ಮುಂದೆ ಚಿನ್ನವೂ ಕೂಡ ಲ್ಯಾಬ್ನಲ್ಲೇ ತಯಾರಾಗಲಿದೆ. ವಜ್ರ ಮಾತ್ರ ಅಲ್ಲ, ಚಿನ್ನವೂ ಕೂಡ ಲ್ಯಾಬ್ನಲ್ಲಿ ಸಿದ್ಧವಾಗುತ್ತೆ. ಪ್ರಯೋಗಾಲಯದಲ್ಲಿ ಕೃತಕವಾಗಿ ಚಿನ್ನವನ್ನ ಉತ್ಪಾದನೆ ಮಾಡಲಾಗುತ್ತಂತೆ. ಭವಿಷ್ಯದಲ್ಲಿ ಸಿಕ್ಕಾಪಟ್ಟೆ ಇಳಿಕೆ ಆಗುತ್ತಾ ಹಾಗಾದ್ರೆ ಚಿನ್ನದ ದರ? ಬಂಗಾರ ಪ್ರಿಯರಿಗೆ ಕೆಲವು ದಿನಗಳಲ್ಲಿ ಗುಡ್ ನ್ಯೂಸ್. ಜಗತ್ತಿನಲ್ಲಿ ಸಿಕ್ಕಾಪಟ್ಟೆ ಹೆಚ್ಚಾಗಲಿದೆ ಬಂಗಾರದ ಉತ್ಪಾದನೆ. ಅಚ್ಚೇ ದಿನ ಇನ್ನೇನು. ಇತ್ತೀಚಿನ ದಿನಗಳಲ್ಲಂತೂ ಸಿಕ್ಕಾಪಟ್ಟೆ ಏರಿಕೆ ಆಗಿತ್ತು ಬಂಗಾರದ ಬೆಲೆ. ಮುಟ್ಟೋಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಸುಡ್ತಾ ಇತ್ತು ಬಂಗಾರದ ಬೆಲೆ. ವಜ್ರ ಮಾತ್ರ ಅಲ್ಲ, ಚಿನ್ನವೂ ಕೂಡ ಕೃತಕವಾಗಿ ಉತ್ಪಾದನೆ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು, ತಯಾರಿ ನಡೀತಾ ಇದೆ ಪ್ರಯೋಗಾಲಯದಲ್ಲಿ. ಬಂಗಾರ ಪ್ರಿಯರಿಗೆ ಅಚ್ಚೇ ದಿನ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಚಿನ್ನ ಅಂತ ಹೇಳಿದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಸೊ ಈ ರೀತಿಯಾಗಿ ಅಂದರೆ ಬೆಲೆ ಏರಿಕೆ ಆದಾಗಂತೂ ಅನಿವಾರ್ಯತೆಯಿಂದ ಏನಾದರೂ ಫಂಕ್ಷನ್ಸ್ ಇರುತ್ತಾ, ಸಭೆ ಸಮಾರಂಭಗಳಿರುತ್ತಾ, ಆಗ ಪರ್ಚೇಸ್ ಮಾಡಬೇಕು ಆ ಖುಷಿನೇ ಇರ್ತಿರ್ಲಿಲ್ಲ. ಅನಿವಾರ್ಯತೆಯಿಂದ ಹೋಗಿ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಗಳು ಇತ್ತು. ಬಟ್ ಈಗ ಪ್ರಯೋಗಾಲಯಗಳಲ್ಲಿ ಕೃತಕವಾಗಿ ಚಿನ್ನ ಉತ್ಪಾದಿಸೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಜೊತೆಗೆ ಉತ್ಪಾದನೆ ಹೆಚ್ಚಾದ ಸಂದರ್ಭದಲ್ಲಿ ಬೆಲೆ ಕಡಿಮೆ ಆಗುವಂಥ ಸಾಧ್ಯತೆಗಳು ಕೂಡ ಇರಬಹುದು. ಸೊ ಸ್ವಲ್ಪ ಸಮಾಧಾನಕರ ನಿಟ್ಟುಸಿರನ್ನ ಬಿಡಬಹುದು ಗ್ರಾಹಕರು. ಚಿನ್ನವನ್ನು ಕೊಂಡುಕೊಳ್ಬಹುದು ನಾವು ಅಂತ ಹೇಳಿಬಿಟ್ಟು ಏನೋ ಒಂದು ಪ್ಲಾನಿಂಗ್ ಅನ್ನು ಕೂಡ ಮಾಡಿಕೊಳ್ಬಹುದು. ವಜ್ರದಂತೆ ಬಂಗಾರವನ್ನು ಕೂಡ ಉತ್ಪಾದಿಸೋದು ಸುಲಭ ಅಲ್ಲ. ಲ್ಯಾಬ್ನಲ್ಲಿ ಬಂಗಾರ ಉತ್ಪಾದಿಸೋದು ಬಲು ದುಬಾರಿಯಾಗಿರುತ್ತೆ. ಒಂದು ವೇಳೆ ಲ್ಯಾಬ್ನಲ್ಲಿ ಬಂಗಾರ ಉತ್ಪಾದನೆ ಮಾಡಿದ್ರೆ ಆ ಜಾಗತಿಕ ಮಾರುಕಟ್ಟೆಯಲ್ಲಿ ದೊಡ್ಡ ಕ್ರಾಂತಿ ಆಗೋದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಹೌದು, ಅಲ್ಲಿ ಹೊಡೆತ ಬೀಳುವಂತಹ ಸಾಧ್ಯತೆಗಳು ಇದ್ದೇ ಇರುತ್ತೆ. ಗಣಿಗಾರಿಕೆ ಚಿನ್ನಕ್ಕಿಂತ ಲ್ಯಾಬ್ ಚಿನ್ನದ ದರ ಅಗ್ಗವಾಗಿರುತ್ತಾ? ಹಾಗಾದ್ರೆ ಕೃತಕ ಚಿನ್ನವೂ ಕೂಡ ನೈಸರ್ಗಿಕ ಚಿನ್ನದಷ್ಟೇ ಶುದ್ಧತೆಯನ್ನ ಹೊಂದಿರುತ್ತಾ? ಹಾಗಾದ್ರೆ ನಾನಾ ರೀತಿಯ ಚರ್ಚೆ ಮಾಡ್ತಾ ಇದ್ದಾರೆ ಜನರು. ಈಗ ಆಲ್ರೆಡಿ ಹೌದು, ಈಗ ಪ್ರಯೋಗಾಲಯದಲ್ಲಿ ಹೊರಬಂದಂತಹ ಚಿನ್ನ ಜಾಗತಿಕ ಮಾರುಕಟ್ಟೆಯಲ್ಲಿ ಸಿಗುವಂತಹ ಚಿನ್ನ ಕಂಪೇರ್ ಮಾಡಿ ಮಾತನಾಡ್ತಾರೆ. ಮತ್ತು ಕಂಪೇರ್ ಟು ಎರಡೂ ಪ್ರೈಸಸನ್ನು ಕಂಪೇರ್ ಮಾಡಿದಾಗ ಇಲ್ಲಿ ಲ್ಯಾಬೊರೇಟರಿಯಲ್ಲಿ ತಯಾರಾಗುವಂತಹ ಚಿನ್ನದ ದರ ಅಗ್ಗವಾಗಿರುತ್ತೆ. ಸೊ ಹಾಗಾಗಿ ಒಂದಷ್ಟು ಚರ್ಚೆಗಳು, ಗೊಂದಲಗಳು ಕೂಡ ಇದ್ದೇ ಇರುತ್ತೆ. ಜಾಗತಿಕ ಮಾರುಕಟ್ಟೆಗೆ ಹೊಡೆತ ಬೀಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಈ ರೀತಿಯಾದಂತಹ ಚರ್ಚೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಕಾದು ನೋಡಬೇಕು ಜನರು ಯಾವ ಕಡೆ ಒಲವನ್ನು ತೋರಿಸ್ತಾರೆ. ನಾನಾ ರೀತಿಯ ಚರ್ಚೆಗಳು, ಮಾತುಕತೆಗಳು ಆಲ್ರೆಡಿ ಸ್ಟಾರ್ಟ್ ಆಗಿರುವಂಥದ್ದು. ಆ್ಯಂಡ್ ಲ್ಯಾಬ್ನಲ್ಲಿ ಬಂಗಾರವನ್ನು ಉತ್ಪಾದಿಸೋದು ಕೂಡ ಅಷ್ಟು ಈಸಿ ಅಲ್ಲ, ಬಲು ದುಬಾರಿ ಆಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ದರ ಕೂಡ ಹೆಚ್ಚಿಗೆ ಆಗಿರುತ್ತೆ. ಜಾಗತಿಕ ಮಾರುಕಟ್ಟೆಗೆ ಇದೇ ರೀಸನಿಂದಾಗಿ ಹೊಡೆತ ಬೀಳೋದು ಫಿಕ್ಸ್, ಕ್ರಾಂತಿ ಆಗೋದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಜನರ ತಲೆಯಲ್ಲಿ ಬಂದೇ ಬರುತ್ತೆ, ಇದು ನೈಸರ್ಗಿಕ ಚಿನ್ನದಷ್ಟೇ ಶುದ್ಧತೆಯನ್ನು ಹೊಂದಿರುತ್ತಾ? ಕೃತಕ ಚಿನ್ನವೇ ಅಲ್ವಾ? ನೈಸರ್ಗಿಕ ಚಿನ್ನ ನೈಸರ್ಗಿಕವೇ ಅಲ್ವಾ? ಒರಿಜಿನಲ್ಲೇ ಅಲ್ವಾ ಅನ್ನುವಂಥದ್ದು ಕೂಡ ಜನರ ತಲೆಗೆ ಹೋಗಿರುತ್ತೆ. ಬಟ್ ಚಿನ್ನಕ್ಕೆ ಬಿಟ್ಕೊಡೋ ಹಾಗಿಲ್ಲ, ಅಗವೂ ಕೂಡ ದುಬಾರಿ ಆಗಿದೆ ಅಂತ ಅಂದಾಗ ಯಾವ ಕಡೆ ಒಲವು ತೋರಿಸ್ತಾರೆ ಅದು ಕಾದು ನೋಡಬೇಕು.